ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನಿಮ್ಗೆ ಈಗಾಗಲೇ ಟೈಟಲ್ ನೋಡಿ ಗೊತ್ತಾಗಿರ್ಬೋದು. ಎಸ್ ಫ್ರೆಂಡ್ಸ್, ಹಾವಿನ ಬಗ್ಗೆ ನಾನು ಈ ವಿಡಿಯೋ ಮಾಡಿ ಹೇಳ್ತೀನಿ. ಹಾವು ಬರ್ಲಾರ್ದಿದ್ದಂಗೆ ಹೇಗೆಲ್ಲ ನಾವು ಜಾಗ್ರತೆ ತಗೊಬಹುದು, ನಮ್ಮನೆ ಹಾವು ಬರ್ದಿದ್ದಂಗೆ ನಾನು ಏನ್ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ಓಕೆನಾ? ನೋಡಿ, ಇದು ನಮ್ಮನೆ ಫಸ್ಟ್ ಸುತ್ತಮುತ್ತಲು ತೋರಿಸ್ತೀನಿ ಸ್ವಲ್ಪ. ನೋಡಿ, ನಮ್ಮನೆ ಕಾಂಪೌಂಡ್ ಪಕ್ಕದಲ್ಲಿ ಖಾಲಿ ಜಾಗ ಇದೆ. ಆ ಮರಗಳು ಕಾಣಿಸುತ್ತೆ ನೋಡಿ. ಆ ಮರಗಳ ಹಿಂದ್ಗಡೆ ಮಾವಿನ ತೋಟ ಇದೆ. 8-9 ಎಕರೆ ಮಾವಿನ ತೋಟ. ಅದು ಅಲ್ಲಿ ಫುಲ್ ಹಾವೇ ಇರುತ್ತೆ. ಆಮೇಲೆ ಇಲ್ಲಿ ಕೂಡ ಬರಕ್ಕೆ ಬೇಕಾದಷ್ಟು ಅನುಕೂಲವಾದ ವಾತಾವರಣ ಇದೆ. ಕಸ ಕಡ್ಡಿಗಳು, ಹುಲ್ಲುಗಳು ಎಲ್ಲ ಬೆಳ್ಕೊಂಡು ಅದಕ್ಕೆ ಯಾವ ತರ ಬೇಕೋ ಆ ತರ ಆರಾಮಾಗಿ ಬರೋಂಗೆ ಇದೆ ನಮ್ಮ ವಾತಾವರಣ. ಆದ್ರೆ ನಮ್ಮನೆಗ್ ಮಾತ್ರ ಹಾವು ಬರಲ್ಲ. ನಮ್ಮನೆಗೆ ಯಾರೇ ಬಂದ್ರು ಫಸ್ಟ್ ಕೇಳೋ ಕ್ವಶನ್ ಏನಂದ್ರೆ, ನಿಮ್ಮನೆ ಹಾವು ಬರಲ್ವಾ, ಇಷ್ಟೆಲ್ಲ ಗಿಡ ಬೆಳೆಸಿದಿರಲ್ಲ ಅಂತ. ಯಾಕೆ ಗೊತ್ತಾ? ಈ ಹಾವುಗಳು ಜಾಸ್ತಿ ಇರೋದು ಎಲ್ಲಿ ಅಂತ ಹೇಳಿದ್ರೆ, ಸ್ವಲ್ಪ ಬೆಚ್ಚಗಿನ ಪ್ಲೇಸ್ ಅಲ್ಲಿ, ಅಂದ್ರೆ ಸ್ವಲ್ಪ ಸೇಫ್ ಪ್ಲೇಸ್ ಅಲ್ಲಿ, ಸ್ವಲ್ಪ ತೇವಾಂಶ ಇರೋ ಜಾಗದಲ್ಲಿ ಅವು ಸುತ್ಕೊಂಡ್ಬಿಟ್ಟು ಮಲ್ಕೊಂಡಿರುತ್ತೆ. ಈ ಗಿಡದ ಹತ್ರ ಹೋಗ್ತಾ ನಾನು ಸ್ವಲ್ಪ ಜಾಗ್ರತೆ ತಗೊಂಡೇ ಹೋಗ್ತೀನಿ ಬಿಡಿ, ಹಾಗೇನ್ ಹೋಗಲ್ಲ. ಶಬ್ದ ಮಾಡ್ಕೊಂತ ಹೋಗೋದು, ಒಂದ್ ಕೋಲ್ ಹಿಡ್ಕೊಂಡು ಹೋಗೋದು, ಇದ್ ಮಾಡ್ತಾ ಇರ್ತೀನಿ. ಈಗ ನಮ್ಮನೆಗೆ ಮಾತ್ರ ಯಾವಾಗ್ಲೂ ಹಾವು ಬರಲ್ಲ. ಹಾಗಂತೇಳಿ ಎಲ್ಲೂ ಹಾವು ಬರಲ್ವಾ ಅಂತ ಏನಿಲ್ಲ. ನೋಡಿ, ಈ ಕಡೆ ಅಪೋಸಿಟ್ ಸೈಡ್ ತೋರಿಸ್ತಾ ಇದೆ ನೋಡಿ ಮನೆಗಳೆಲ್ಲ. ಈ ಸೈಡ್ ಅಲ್ಲಿ ಕೆಲವು ಮನೆಗಳಿದೆ. ಆ ಮನೆಗಳಿಗೆ ವಾರಕ್ಕೆ ಒಂದ್ಸರ್ತಿನಾರ ಹಾವು ಬಂದೇ ಬರುತ್ತೆ. ಅದು ಏನಕ್ಕೆ ಬರುತ್ತೋ ಹೇಗ್ ಬರುತ್ತೋ ನನಗಂತೂ ಗೊತ್ತಿಲ್ಲ. ಯಾವಾಗ್ಲೂ ಅವರು ಗ್ರೂಪ್ ಅಲ್ಲಿ ಹಾಕ್ತಾ ಇರ್ತಾರೆ, ಹಾವು ಬಂದಿದೆ ಇವತ್ತು ನಮ್ಮ ಮನೇಲಿ ಅಂತ ಹೇಳ್ಬಿಟ್ಟು. ಓಕೆನಾ? ನೋಡಿ, ಈ ರೋಡ್ ಆದ್ಮೇಲೆ ಇಲ್ಲೆಲ್ಲ ಆ ಸೈಡಿಗೆಲ್ಲ ಮನೆಗಳಿದೆ. ಆ ಮನೆಗಳ ಸೈಡಿಗೆ ಜಾಸ್ತಿ ಹೋಗುತ್ತೆ. ಈ ಕಡೆ ಗಿಡ ಗಂಟಿ ಇದ್ ಕಡೆ ಬರಲ್ಲ. ಇದ್ ನೋಡಿ, ಫಸ್ಟ್ ಈ ಕಾರ್ ಜಾಗದಲ್ಲಿ ಫಸ್ಟ್ ನಾನು ಫ್ಲವರ್ಸ್ ಗಾರ್ಡನ್ ಬೆಳೆಸಿದ್ದೆ. ಹೊಸ ಕಾರ್ ತಗೊಂಡ್ರ ಮೇಲೆ ಕಾರ್ ನಿಲ್ಸಕ್ಕೆ ಅಂತ ಅದನ್ನೆಲ್ಲ ಆ ಸೈಡಿಗೆ ಇಟ್ಬಿಟ್ಟು ಇವಾಗ ಕಾರ್ ನಿಲ್ಸಿದ್ವಿ. ಇದು ನೋಡಿ, ನಮ್ ಗೇಟ್ ಒಳಗಡೆ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ ನೋಡಿ. ಇದು ಮಿನಿ ಫಾರೆಸ್ಟ್. ಆಕ್ಚುಲಿ ಇದನ್ನ ನಾನು ವರ್ಷಕ್ಕೆ 1-2 ಸರ್ತಿ ಪ್ರೂನ್ ಮಾಡ್ತಾ ಇರ್ತೀನಿ. ಯಾವಾಗ್ಲೂ ನೀಟಾಗಿ ಆರ್ಡರ್ ಅಲ್ಲಿ ಇಡ್ತಾ ಇರ್ತೀನಿ. ಈ ಸರ್ತಿ ಕೈ ನೋವಾಗಿತ್ತಲ್ಲ, ಅದಕ್ಕೋಸ್ಕರ ಗಿಡಗಳನ್ನೆಲ್ಲ ನಾನು ಆರ್ಡರ್ ಅಲ್ಲಿ ಇಡಕ್ಕಾಗ್ಲಿಲ್ಲ. ಮಿನಿ ಫಾರೆಸ್ಟ್ ತರ ಬೆಳ್ಕೊಂಡಿದೆ. ಯಾವಾಗ ಕ್ಲೀನ್ ಮಾಡ್ತೀನೋ ಗೊತ್ತಿಲ್ಲ. ಸರಿ, ಈಗ ಹಾವು ಏತಕ್ಕೋಸ್ಕರ ನಮ್ಮ ಮನೆಗೆ ಬರುತ್ತೆ ಅಂತ ಕೆಲವೊಂದು ನಿಮ್ಗೆ ಹೇಳ್ತೀನಿ. ಈಗ ಹಾವಲ್ಲಿ ಹಲವಾರು ತರ ಇರುತ್ತೆ. ಕೆಲವುದು ಚಳಿಗಾಲದಲ್ಲಿ ಆಕ್ಟಿವ್ ಆಗಿರುತ್ತೆ, ಕೆಲವುದು ಬೇಸಿಗೆಯಲ್ಲಿ ಆಕ್ಟಿವ್ ಆಗಿರುತ್ತೆ, ಕೆಲವು ಮಳೆಗಾಲದಲ್ಲಿ ಬರ್ತಾ ಇರುತ್ತೆ. ಯಾವುದೇ ಹಾವಾಗ್ಲಿ, ಹಾವು ಬರ್ಬೇಕು ಅಂತ ಹೇಳಿದ್ರೆ ಕೆಲವೊಂದು ನಮ್ಮ ಮನೆ ಸುತ್ತದ ವಾತಾವರಣದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಎಲ್ಲಾರು ಹುತ್ತ ಇದ್ರೆ ಆ ಹುತ್ತದೊಳಗೆ ಹಾವು ಬಂದ್ ಸೇರುತ್ತೆ ಅಂತ ಎಲ್ಲರೂ ಸಾಧಾರಣವಾಗಿ 90% ಜನಗಳು ನಂಬುತ್ತಾರೆ. ಯಾಕಂತ ಹೇಳಿದ್ರೆ ಅದ್ರೊಳಗೆ ಸೇಫ್ ಆಗಿರ್ಬೋದು. ಒಂದು, ಎರಡನೇದಾಗಿ ಬೆಚ್ಚಗಿರುತ್ತೆ. ಅದಕ್ಕೆ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ. ಅದಕ್ಕೆ ಎಲ್ಲಿ ಯಾವಾಗ ಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ಅದೇ ಅಡಿಗೆ ಕೂತ್ಕೊಳ್ಳಿಕ್ಕೆ ಅದಕ್ಕೆ ಸೇಫ್ ಆಗಿದ್ದ ಜಾಗಗೋಸ್ಕರ ಅದರಲ್ಲಿ ಹುತ್ತದಲ್ಲಿ ಜಾಸ್ತಿ ಇರುತ್ತೆ ಹಾವು. ನಿಮ್ ಮನೆ ಸುತ್ತಮುತ್ತಲು ಹುತ್ತ ಏನಾದ್ರು ಇದ್ರೆ ಜಾಗ್ರತೆ ಗಮನಿಸ್ಕೊಳ್ಳಿ ಒಂದ್ಸರ್ತಿ. ಇನ್ನ ಕೆಲವು ಹುತ್ತ ಬೇಕಂತಿಲ್ಲ, ಮರದ ಮೇಲೆ ಕೂಡ ಕೆಲವು ಹಾವುಗಳು ಇರುತ್ತೆ. ಈ ಗಾರ್ಡನ್ ಬೆಳೆಸೋರು ತೋಟ ಸೈಡ್ ಹಳ್ಳಿ ಕಡೆ ಇದು ಸ್ವಲ್ಪ ಜಾಗೃತಿಯಾಗಿರಿ. ಈ ಹಾವು ಸ್ವಲ್ಪ ವಿಷ ಇರುತ್ತೆ ಅಂತ ಕೇಳಿದೀನಿ. ಹೌದು ಅಲ್ವಾ, ನೀವು ಗೊತ್ತಿದ್ದು ನಂಗೆ ಹೇಳ್ಬೇಕು. ನಮ್ಮನೆ ಕಡೆ ತುಂಬಾ ಕಮ್ಮಿ ಕಾಣಿಸಿದೆ. ಯಾವಾಗ್ಲೂ ಒಂದ್ಸರ್ತಿ ಮಾತ್ರ ಕಾಣಿಸಿದ್ದಷ್ಟೇ. ಈಗ ಹಾವು ನಮ್ಮ ಮನೆಗ್ ಬರ್ಬೇಕಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿ ಅದಕ್ಕೆ ಬೇಕಾಗೋದು ಆಹಾರ. ಅದಕ್ಕೆ ಆಹಾರ ಏನಂದ್ರೆ ಇಲಿಗಳೇನಾದ್ರು ನಮ್ಮ ಮನೆ ಸುತ್ತಮುತ್ತಲು ಬರುವಂತ ವಾತಾವರಣ ಇದ್ರೆ ಖಂಡಿತವಾಗ್ಲೂ ಹಾವು ಬರುತ್ತೆ ಅದು ಹಿಡಿಯೋಕೆ. ಇಲಿ ಯಾವಾಗ ಬೆಳೆಯುತ್ತೆ? ನಮ್ಮ ಮನೆ ಸುತ್ತಲೂ ನಾವು ಅದಕ್ಕೆ ತಿಂಡಿ ಏನಾದ್ರು ನಾವು ಅದಕ್ಕೆ ಪ್ರೊವೈಡ್ ಮಾಡ್ತಾ ಇದ್ರೆ, ಅಂದ್ರೆ ನಾವು ತಿಂದು ಉಳಿದ್ ಬಿಟ್ಟಿದ್ದೆಲ್ಲ ಹಾಕ್ತಾ ಇರ್ತೀವಲ್ಲ, ಅನ್ನ ಗಿನ್ನ ಎಲ್ಲ, ಈ ಕಸದ ತೊಟ್ಟಿ ಏನಾದ್ರು ಇದ್ರೆ ಅಲ್ಲಿ ಜಾಸ್ತಿ ಹೆಗ್ಣಗಳು ಇಲಿಗಳು ಬರುತ್ತೆ. ಈ ಇಲಿಗಳು ಆದಷ್ಟು ಅವಾಯ್ಡ್ ಮಾಡ್ಬೇಕಂದ್ರೆ ಒಂದು ವಿಷ ಇಟ್ಕೊಂಡ್ ಹಾಕ್ಬೇಕು, ಇಲ್ಲಾಂದ್ರೆ ಬೋನ್ ಇಟ್ಟು ಹಿಡಿದ್ಬಿಟ್ಟು ದೂರ ತಗೊಂಡೋಗಿ ಬಿಸಾಕ್ ಬರ್ಬೇಕು. ಆಮೇಲೆ ಇನ್ನೊಂದಕ್ಕೆ ಯಾವ್ದು ಹಾವು ಬರುತ್ತೆ ಅಂದ್ರೆ ಕಪ್ಪೆಗಳು ಎಲ್ಲಿರುತ್ತೆ? ನೀರು ಜಾಸ್ತಿ ಇದ್ದಲ್ಲಿ ಅಥವಾ ಏನಾದ್ರು ಸ್ವಲ್ಪ ಹೊಂಡ ಗಿಂಡ ಅಲ್ಲಿ ನೀರ್ ನಿಂತ್ಕೊಂಡಿದ್ರೆ ಕಪ್ಪೆ ಅಲ್ಲಿ ಬಂದಿರುತ್ತೆ. ಕಪ್ಪೆ ಏನಾದ್ರು ಇದ್ರೆ ಹಾವು ಖಂಡಿತವಾಗ್ಲೂ ನಮ್ಮ ಮನೆಗೆ ನಾವೇ ಅದನ್ನ ಕರ್ಸ್ಕೊಂಡಂಗಿರುತ್ತೆ. ಕಪ್ಪೆಗಳು ಇಲಿಗಳು ಇಲ್ದಿದ್ರೆ ನಮ್ಮ ಮನೆಗೆ ಹಾವುಗಳು ಬಹಳ ಕಮ್ಮಿ ಬರುತ್ತೆ. ಸ್ವಲ್ಪ ಜಾಗ್ರತೆ ಗಮನಿಸ್ಕೊಳ್ಳಿ. ಆಮೇಲೆ ತುಳಸಿ ಗಿಡ ನಮ್ಮ ಮನೇಲಿ ಜಾಸ್ತಿ ಇದ್ರೆ ಹಾವು ನಮ್ಮ ಮನೆ ಸುತ್ತಲೂ ಬರಲ್ಲ. ಇದ್ರ ವಾಸನೆಗೋ ಅಥವಾ ಇದ್ರಲ್ಲಿರೋ ಒಂದು ದೇವರದ್ದೊಂದು ಶಕ್ತಿಗೋ ಗೊತ್ತಿಲ್ಲ, ತುಳಸಿ ಗಿಡ ಜಾಸ್ತಿ ಇದ್ದಷ್ಟು ಹಾವುಗಳು ಬರೋದು ಕಮ್ಮಿ ಆಗತ್ತೆ. ಆಮೇಲೆ ಇನ್ನೊಂದು ರೋಸ್ಮೆರಿ ಅಂತ, ಈ ಗಿಡ ಬೆಳೆಸೋದ್ರಿಂದ ಕೂಡ ಹಾವು ಕಮ್ಮಿ ಬರಲ್ಲ ಅಂತ ಹೇಳ್ತಾರೆ. ಎಷ್ಟು ಸತ್ಯನೋ ಎಷ್ಟು ಸುಳ್ಳು ನಂಗಂತೂ ಗೊತ್ತಿಲ್ಲ. ಗೊತ್ತಿದ್ದವ್ರು ಏನಾದ್ರು ನಿಮ್ಗೆ ಗೊತ್ತಿದ್ರೆ ಹೇಳಿ. ಆಮೇಲೆ
ಈ ಗಾರ್ಲಿಕ್, ಈ ಬೆಳ್ಳುಳ್ಳಿ ಇದೆಯಲ್ಲ, ಬೆಳ್ಳುಳ್ಳಿ, ಈರುಳ್ಳಿ ಇಂಥದ್ದೆಲ್ಲ ಬೆಳೆಸಿದ್ರೆ ಇದ್ರ ವಾಸನೆ, ಘಾಟ್ ವಾಸನೆ ಅಲ್ಲ ಅದು, ಅದು ಬರೋದಿಲ್ಲ ಅಂತ ಹೇಳ್ತಾರೆ. ಇದನ್ನ ತೆಗ್ದ್ಬಿಟ್ಟು ನಾವು ಜಜ್ಜಿ ರಸ ತೆಗೆದು ಸ್ಪ್ರೇ ಮಾಡಿದ್ರು ಕೂಡ ಹಾವು ಕಮ್ಮಿ ಆಗತ್ತಂತೆ ಬರೋದು. ಹಾಗೆ ಲ್ಯಾವೆಂಡರ್ ಕೂಡ, ಈ ಗಿಡ ಕೂಡ ಬೆಳೆಸಿದ್ರೆ ಹಾವು ಕಮ್ಮಿ ಆಗುತ್ತೆ. ಇನ್ನು ಸಿಂಪಲ್ ಆಗಿ ನಾವು ಮಾಡುವಂತದ್ದು ಯಾವ್ದಂದ್ರೆ ತುಳಸಿ ಗಿಡ ಆಗ್ಲಿ ಅಥವಾ ಈ ಗೊಂಡೆ ಗಿಡ, ಮ್ಯಾರಿಗೋಲ್ಡ್ ಅಂತೀವಲ್ಲ ಗೊಂಡೆ ಗಿಡ, ಇದನ್ನ ನಾವು ಬೆಳೆಸ್ಬೋದು. ಮೆರಿಗೋಲ್ಡ್ ಬೆಳೆಸಿದ್ರೆ, ಗೊಂಡೆ ಗಿಡ ಬೆಳೆಸಿದ್ರೆ ನಮ್ ಹಾವು ಒಂದೇ ಅಲ್ಲ, ಕ್ರಿಮಿಕೀಟಗಳು ಕೂಡ ಕಮ್ಮಿ ಆಗುತ್ತೆ ನಮ್ಮ ಮನೆಗೆ ಬರೋದು. ಗಿಡಗಳಿಗೆ ಬರಂತ ಕೆಲವೆಲ್ಲ ರೋಗಗಳು ಕೂಡ ಅವಾಯ್ಡ್ ಆಗುತ್ತೆ ಇದರಿಂದ. ಆಫಿಡ್ಸ್ ಆಗ್ಲಿ, ಮಿಲಿಬಗ್ಸ್ ಆಗ್ಲಿ, ಇಂಥವೆಲ್ಲ ಬರೋದು ಕಮ್ಮಿ ಆಗುತ್ತೆ. ಇದು ವಾಸನೆಗೆ ಒಂಥರ, ಈ ಗಿಡನೇ ಒಂಥರ ವಾಸನೆ ಇದ್ದಂಗಿರುತ್ತೆ ಅಷ್ಟೆ. ಇನ್ನೊಂದು ಹಾವನ್ನ ಬರದೇ ಇದ್ದಂಗೆ ಮಾಡೋದು ಯಾವ್ದಂದ್ರೆ ಮುಳ್ಳಿನ ಗಿಡಗಳು, ಕ್ಯಾಕ್ಟಸ್ ಅಂತೀವಲ್ಲ ಅದು. ಈ ಕ್ಯಾಕ್ಟಸ್ ತುಂಬಾ ರೇಟ್ ಜಾಸ್ತಿ, ಇದನ್ನ ಬೆಳ್ಸಕ್ ಆಗುತ್ತೋ ಇಲ್ಲ ನಮ್ಗೆ ಗೊತ್ತಿಲ್ಲ. ಆದ್ರೆ ಈ ಮುಳ್ಳಿನ ಏನಾರ್ಥ ಇದು ಸಿಕ್ಕಿದ್ರೆ ತಗೊಂಡ್ಬಂದ್ಬಿಟ್ಟು ನಾವು ಹಾವು ಬರೋ ಜಾಗದಲ್ಲಿ ಹಾಕಿದ್ರೆ ಹಾವು ಬರೋದಿಲ್ಲ. ಯಾಕಂದ್ರೆ ಅದು ದೇಹ ಸ್ಮೂತ್ ಆಗಿರುತ್ತಲ್ಲ, ಆ ಮುಳ್ಳಿನ ಮೇಲೆ ಬಂದ್ರೆ ಚುಚ್ಚೋದ್ರಿಂದ ಅದು ಮುಳ್ಳಿನ ಮೇಲೆ ಬರಲ್ಲ. ಹಾಗೆ ಲೆಮನ್ ಗ್ರಾಸ್ ಬೆಳೆಸೋದ್ರಿಂದ ಕೂಡ ನಾವು ಟೀಗೆಲ್ಲ ಹಾಕ್ತಿವಿ ನೋಡಿ, ಅದೇ ಲೆಮನ್ ಗ್ರಾಸ್. ಇದು ಒಂದ್ ಸ್ವಲ್ಪ ಲಿಂಬೆ ಹುಳಿ ವಾಸನೆ ಬರ್ತಾ ಇರತ್ತೆ. ಇದನ್ನ ಬೆಳೆಸೋದ್ರಿಂದ ಕೂಡ ಹಾವುಗಳು ಕಮ್ಮಿ ಆಗುತ್ತೆ ಅಂತ ಹೇಳಬಲ್ಲೆ. ಇದು ಕೂಡ ನಮ್ಮ ಮನೇಲಿ ಇದೆ, ಮತ್ತೆ ಇದ್ರ ವಾಸನೆ ಕೂಡ ಬಾರದೇ ಇದ್ದೇನೋ ಗೊತ್ತಿಲ್ಲ ನಂಗೆ. ಆದ್ರೆ ನನ್ನ ಹತ್ರ ಒಂದು ಟಾಪ್ ಸೀಕ್ರೆಟ್ ಗಿಡ ಇದೆ, ಅದ್ರ ಬಗ್ಗೆ ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಹಾಗೆ ಈ ಈರುಳ್ಳಿ, ಬೆಳ್ಳುಳ್ಳಿ ಹೇಳಿದ್ನಲ್ಲ, ಅದೇ ತರ ಈರುಳ್ಳಿ ಕೂಡ, ಇವುಗಳು ಕೂಡ ಬೆಳೆಸಿದ್ರೆ ಇದ್ರ ವಾಸನೆ ಕೂಡ ಸಲ್ಫರ್ ಇಂಥದ್ದೆಲ್ಲ ಜಾಸ್ತಿ ಇರ್ತದೆ. ಅದೇ ಘಾಟ್ ವಾಸನೆ ಅಂದ್ಕೊಳ್ಳಿ, ಅದಕ್ಕೆಲ್ಲ ದೊಡ್ಡದೊಂದು ವರ್ಡನ್ ಹುಡ್ಕದ್ ಬೇಡ. ಇಂಥದ್ ಬೆಳೆಸಿದವಾಗ ಅದ್ರ ವಾಸನೆ ಬರಲ್ಲ ಹಾವು ಅಂತಾರೆ, ನನ್ಗಂತೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಸ್ನೇಕ್ ಪ್ಲಾಂಟ್. ಈ ಸ್ನೇಕ್ ಪ್ಲಾಂಟ್ ಬೆಳೆಸಿದ್ರೆ ಬರಲ್ಲ ಅಂತ ಹೇಳ್ತಾರೆ, ಇದರಿಂದ ಶುದ್ಧವಾದ ಗಾಳಿ ಬರುತ್ತೆ ಅಂತ ನಾಸಾದವ್ರು ಹೇಳಿದ್ದಾರೆ. ಅದೆಲ್ಲ ಪ್ರಯೋಗ ಮಾಡ್ಬಿಟ್ಟು, ಇದು ನಮ್ಮ ಮನೇಲಿ ಮಾತ್ರ ಸಿಕ್ಕಾಪಟ್ಟೆ ಇದೆ, ಇಲ್ಲಾಂದ್ರೆ ಅಲ್ಲಿ ಇದೆ. ಅದಕ್ಕೋಸ್ಕರ ಬರಲ್ವೇನೋ ಗೊತ್ತಿಲ್ಲ. ಮುಖ್ಯವಾಗಿ ಗೇಟ್ ಎದುರುಗಡೆನೆ ಇದೆ ಈ ಗಿಡ. ಇನ್ನೊಂದು ಟಾಪ್ ಸೀಕ್ರೆಟ್ ಏನಂದ್ರೆ ಈ ಗಿಡ, ಇದು ನೋಡಿ, ಇದ್ರ ಹೆಸರೇನ ನಂಗೆ ಗೊತ್ತಿಲ್ಲ. ನಾವ್ ಒಂದ್ 7-8 ವರ್ಷದ ಕೆಳಗೆ ಒಂದ್ ಮನೇಲಿ ಬಾಡಿಗೆಗೆ ಇದ್ವಿ. ಆ ಮನೆ ಓನರು ಬಿಹಾರಿ ಅವರು ಏರ್ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರ ಮನೆ ನಾವು ಇದೇ ತರ ನಮ್ಮನೆ ತರದ್ನೆ, ಅದು ಕೂಡ ಸ್ವಲ್ಪ ಔಟ್ ಆಫ್ ಸಿಟಿಲೇ ಇತ್ತು ಅವ್ರು ಮನೆ ಕಟ್ಟಿದ್ದು. ಅಲ್ಲಿ ಹಾವು ಬರ್ಬಾರ್ದಂತ ಈ ಗಿಡನ ಸುತ್ತಲೂ ಹಾಕಿದ್ರು ಅವರು. ಆ ಮನೆಯೊಳಗೆ ಕೂಡ ಹಾವು ಬರ್ತಿದ್ದಿರ್ಲಿಲ್ಲ. ಅವೆಲ್ಲ ಹೊರಗಡೆ ಎಲ್ಲ ಖಾಲಿ ಜಾಗ ಇದ್ರು ಕೂಡ ಹಾವು ಬರ್ತಿದ್ದಿಲ್ಲ. ಇದ್ರ ಹಣ್ಣು ಆಗತ್ತೆ, ಬೀಜ ಆಗತ್ತೆ. ಆ ಬೀಜ ಎಲ್ಲೋ ಬಿದ್ದಿತ್ತೇನೋ, ಅದರಿಂದ ಪಾಟಲ್ಲಿ ಇಷ್ಟು ವರ್ಷ ಆದ್ರೂ ಕೂಡ ಯಾವ್ದೋ ಒಂದು ಪಾಟಲ್ಲಿ ಬರ್ತಾ ಇದೆ. ಇದರಿಂದ ಕೂಡ ಹಾವು ಬರ್ತಾ ಇಲ್ವೇನೋ, ನನ್ಗಂತೂ ಗೊತ್ತಿಲ್ಲ. ಇದ್ರು ಇರ್ಬೋದು, ನಮ್ಮನೆ ಒಳಗೆ ಮಾತ್ರ ಇಷ್ಟು ವರ್ಷ ಆದ್ರೂ ಒಂದು ಹಾವು ಬರ್ಲಿಲ್ಲ. ಆಮೇಲೆ ಈ ಕಿರೋಸಿನ್, ಈ ಸೀಮೆ ಎಣ್ಣೆ ಸಿಕ್ಕಿದ್ರೆ ಇದನ್ನ ನಾವು ಸ್ಪ್ರೇ ಮಾಡಿದ್ರೆ ಹಾವುಗಳು ಬರೋದು ಕಮ್ಮಿ ಆಗತ್ತೆ ಅಂತ ಹೇಳ್ತಾರೆ. ಅದು ಮತ್ತೆ ಅದು ವಾಸನೆಗೆ. ಇನ್ನೊಂದು, ನೀವು ಹಾವು ಬಂದವಾಗ ಮಾತ್ರ ಅದ್ರ ಮೇಲೆ ಆಸಿಡ್ ಆಗ್ಲಿ, ಸೀಮೆ ಎಣ್ಣೆ ಆಗ್ಲಿ, ಇಂಥದ್ದೆಲ್ಲ ಮಾತ್ರ ಹಾಕಕ್ ಹೋಗ್ಬೇಡಿ. ಬಾರ್ದಿದ್ದಂಗೆ ಫಸ್ಟೇ ನಾವು ಅವಾಯ್ಡ್ ಮಾಡ್ಬೇಕು. ಬಿಟ್ರೆ ಹಾವು ಬಂದ್ರ ಮೇಲೆ ಒಂದ್ಸರ್ತಿ ನಮ್ಮನೆ ಬಂತು, ನಮ್ ಸುತ್ತಮುತ್ತಲು ಕಾಣಿಸ್ತಾ ಇದೆ ಅಂದವಾಗ ನೀವೇನ್ ಮಾಡ್ಬೇಕಂದ್ರೆ, ಈ ಹಾವು ಹಿಡಿಯೋರು ಇರ್ತಾರೆ ನೋಡಿ, ಈ ಸ್ನೇಕ್ ಕ್ಲಬ್ ಅಂತೇಳಿ ನಮ್ಗೆ ಗೂಗಲ್ ಅಲ್ಲಿ, ಯಾವುದೇ ನೀವು ಊರಲ್ಲಿರಿ ಗೂಗಲ್ ಅಲ್ಲಿ ಒಂದ್ಸರ್ತಿ ಸರ್ಚ್ ಮಾಡಿ ನೋಡಿ, ಹತ್ರದಲ್ಲಿರೋ ನಂಬರ್ ಸಿಕ್ಕುತ್ತೆ ನಿಮ್ಗೆ. ಅದ್ರಲ್ಲಿರೋ ನಂಬರಿಗೆ ಕಾಲ್ ಮಾಡಿ, ಒಂದ್ 15 ನಿಮಿಷದೊಳಗೆ ನಿಮ್ ಮನೆ ಬರ್ತಾರೆ. ನೀವು ಕೊಟ್ಟಷ್ಟು ದುಡ್ಡು ತಗೊಂಡ್ ಹೋಗ್ತಾರೆ. ಒಂದ್ 500 ರೂಪಾಯಿ ಕೊಟ್ಟರು ಸಾಕು, ಡಿಮ್ಯಾಂಡ್ ಅಂತೂ ಮಾಡಲ್ಲ. ಅದು ಹಿಡ್ಕೊಂಡೋಗಿ ದೂರ ಬಿಡ್ತಾರೆ. ದಯಮಾಡಿ ಹಾವುಗಳನ್ನ ಕೊಲ್ಲಕ್ ಮಾತ್ರ ಹೋಗ್ಬೇಡಿ. ಅದು ಬಾರ್ದಿದ್ದಂಗೆ ಫಸ್ಟೇ ನೀವು ಅವಾಯ್ಡ್ ಮಾಡ್ಕೊಳ್ಳಿ. ಇಲಿಗಳು ಇಲ್ದಿದ್ದಂಗೆ, ಕಪ್ಪೆಗಳು ಇಲ್ದಿದ್ದಂಗೆ ನೋಡ್ಕೊಳ್ಳಿ. ಹಾವು ಬಂದ್ರ ಮೇಲೆ ಮಾತ್ರ ಸ್ವಲ್ಪ ಜಾಗ್ರತೆ, ಅದಕ್ಕೆ ಹೊಡಿಯಕ್ ಮಾತ್ರ ಹೋಗ್ಬೇಡಿ, ಆಯ್ತಾ? ಓಕೆ, ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡು, ಇಷ್ಟ ಲೈಕ್ ಮಾಡಿ, ಏನಿಸ್ತು ಅಂತ ಕಾಮೆಂಟ್ ಹೇಳಿ. ಬಾಯ್ ಬಾಯ್.